ನಮಸ್ಕಾರ ವಿದ್ಯಾರ್ಥಿಗಳೇ. ಇವತ್ತಿನ ದಿನ ನಾವು ಸಂಖ್ಯಾಶಾಸ್ತ್ರ ಪಾಠದಲ್ಲಿರುವಂತಹ ವರ್ಗೀಕೃತ ದತ್ತಾಂಶಗಳಿಗೆ ಸರಾಸರಿ ಕಂಡುಹಿಡಿಯೋದನ್ನು ನೋಡೋಣ. ಇದರಲ್ಲಿ 3 ವಿಧಾನದಿಂದ ಅಭ್ಯಾಸ ಮಾಡ್ತೀವಿ. ಮೊದಲನೇದು ನೇರ ವಿಧಾನ, ಅಂದಾಜು ಸರಾಸರಿ ವಿಧಾನ ಮತ್ತು ಹಂತ ವಿಚಲನ ವಿಧಾನ. ಅದರಲ್ಲಿ ಮೊದಲನೇದಾಗಿ ನೇರ ವಿಧಾನದಿಂದ ಸರಾಸರಿಯನ್ನು ಕಂಡುಹಿಡಿಯೋಣ. ವರ್ಗಾಂತರ ಮತ್ತು ಆವೃತ್ತಿಯನ್ನು ಕೊಟ್ಟಿರ್ತಾರೆ ನಮ್ಗೆ. ವರ್ಗಾಂತರ ಅಂತ ಹೇಳಿದ್ರೆ CI, ಕ್ಲಾಸ್ ಇಂಟರ್ವಲ್. ಆವೃತ್ತಿ ಅಂತ ಹೇಳಿದ್ರೆ FI. ಯಾವ ರೀತಿ ಕೊಟ್ಟಿದ್ದಾರೆ ನಮಗಿಲ್ಲಿ ಅಂತ ಹೇಳಿದರೆ 0ದಿಂದ 10 3 ಅಂತ ಕೊಟ್ಟಿದ್ದಾರೆ. ಹಾಗಂದ್ರೆ ಅದು ಏನು ಅಂತ ಹೇಳಿದ್ರೆ, ಉದಾಹರಣೆಗೆ ನಮ್ಮ ಶಾಲೆಯಲ್ಲಿ ಅಂಕಗಳ ಅಂಥೇಳಿ ತೊಗೊಂಡಿದ್ರೆ, ವಿದ್ಯಾರ್ಥಿಗಳ ಅಂಕಗಳನ್ನ ತೊಗೊಂಡ್ರೆ 0ದಿಂದ 10 ತೊಗೊಂಡಂಥವ್ರು 3, 10ರಿಂದ 20 ತೊಗೊಂಡವ್ರು 4, 20ರಿಂದ 30 ತೊಗೊಂಡವರು 7, 30ರಿಂದ 40 ತೆಗೆದುಕೊಂಡಂಥ ವಿದ್ಯಾರ್ಥಿಗಳು 6 ಜನ ಇದ್ದಾರೆ ಅಂತ ಅರ್ಥ ಆಗ್ತದೆ. ಈಗ ನಾವೇನು ಮಾಡೋಣ, ಈ ಆವೃತ್ತಿಯನ್ನೆಲ್ಲ ಕೂಡಿಸ್ಕೊಳ್ಳೋಣ. ಇದು ಆವೃತ್ತಿ ಮತ್ತು ವರ್ಗಾಂತರ ಅಂತ ಕೊಟ್ಟಿರ್ತಾರೆ. ಈಗ ಆವೃತ್ತಿ ಏನಾಗ್ತದೆ, FI ಅಂತದ. ಅದನ್ನು ಕೂಡಿಸೋದಕ್ಕೆ ನಾವು ಸಿಗ್ಮಾ ಅಂತ ಹೇಳ್ತೀವಿ. ಸಿಗ್ಮಾ FI ಅಂತ ಹೇಳಿದ್ರೆ FI ಕಾಲಮನ್ನು ಕೂಡ್ಸಾಕತ್ತೀವಿ ಅಂತ ಅರ್ಥ. ಅದರ ಕೂಡಿಸಿದಾಗ 3 + 4 7, 7 + 7 14, 14 + 6 20. ಒಂದು ಸಲ ಬಿಟ್ಟು 2 ಸಲ ನಾವು ಕೂಡಿಸೋದನ್ನು ಸರಿಯಾಗಿದೆಯೋ ಇಲ್ಲೋ ಅಂತ ಚೆಕ್ ಮಾಡ್ಕೊಳ್ಳೋಣ. ನೆಕ್ಸ್ಟು ಮಧ್ಯಬಿಂದು ಕಂಡುಹಿಡಿಬೇಕು. ಮಧ್ಯಬಿಂದು ಅಂದ್ರೆ ಈ ವರ್ಗಾಂತರದ ಕೆಳಮಿತಿ ಮತ್ತು ಮೇಲ್ಮಿತಿ ಏನು 2 ನಂಬರ್ಸ್ ಅದಾವಲ್ಲ, ಅವುಗಳನ್ನ ಕೂಡಿಸಿ ಅದರ ಅರ್ಧವನ್ನು ಬರೀಬೇಕು. ಅದಕ್ಕಾಗಿ 0 ಮತ್ತು 10 ಕೂಡಿಸಿದ್ರೆ 10, ಅದರ ಅರ್ಧ 5. 10 ಮತ್ತು 20 ಕೂಡಿಸಿದ್ರೆ 30, ಅದರ ಅರ್ಧ 15. 20 ಮತ್ತು 30 ಕೂಡಿಸಿದಾಗ 50, ಅದರ ಅರ್ಧ ಎಷ್ಟಾಗುತ್ತೆ 25. 30 ಮತ್ತು 40 ಕೂಡಿಸಿದಾಗ 70, ಅದರ ಅರ್ಥ 35. ಈ ರೀತಿ ಮಧ್ಯಬಿಂದುವನ್ನು ಸರಿಯಾಗಿ ಬರ್ಕೋಬೇಕು. ಇದನ್ನು ಕೂಡ ನೀವು 2 ಸತ ಏನು ಮಾಡಬೇಕು, ಚೆಕ್ ಮಾಡ್ಕೋಬೇಕು. ನೆಕ್ಸ್ಟ್ ಕಾಲಮ್ ಬಂದು FI ಮತ್ತು XI. FIಯನ್ನು XI ಜೊತೆಗೆ ಗುಣಾಕಾರ ಮಾಡಿಬಿಟ್ಟು ಏನು ಮಾಡಬೇಕು, ಗುಣಾಕಾರ ಮಾಡಿಬಿಟ್ಟು ಈ ಕಾಲಮ್ನಲ್ಲಿ ಇಡಬೇಕು. ಇದು FI ಮತ್ತು XI. 3 5 15, 15 4 60, 25 × 7 ಅಂತ ಹೇಳಿದ್ರೆ 175, 35 × 6 ಅಂತ ಹೇಳಿದ್ರೆ ಗುಣಾಕಾರ ಮಾಡಿಬಿಟ್ಟು ಎಷ್ಟು ಬರುತ್ತೆ 210. ಅದನ್ನು ಸರಿಯಾಗಿ ನಾವೇನು ಮಾಡಬೇಕು, ಅಲ್ಲಿ ಬೇರೆ ಕಡೆ ಬೇಕಾದರೂ ಗುಣಾಕಾರ ಮಾಡಿಬಿಟ್ಟು ಸರಿಯಾದ ಉತ್ತರವನ್ನು ಇಲ್ಲಿ ಇಡಬೇಕು. ಈಗ ಇದೆಲ್ಲ ಗುಣಿಸಿದ್ದು ಸರಿಯಾಗಿದೆ ಇಲ್ಲೋ ಅಂತ ಚೆಕ್ ಮಾಡಬೇಕು. ಚೆಕ್ ಮಾಡಿಬಿಟ್ಟು ಆವಾಗ ನೆಕ್ಸ್ಟು FI ಮತ್ತು XIಯನ್ನು ಕೂಡಿಸ್ಕೋಬೇಕು. ಸೊ ಯಾವ ಕಾಲಮ್ ಕೂಡ್ಸಾಕ್ತೀವಿ ನಾವು, FI XI. ಅದಕ್ಕೆ ಸಿಗ್ಮಾ FI XI ಅಂಥೇಳಿ ಸರಿಯಾಗಿ ಬಿಡಿ ಸ್ಥಾನದ ಕೆಳಗೆ ಬಿಡಿ ಸ್ಥಾನ, 10 ಸ್ಥಾನದ ಕೆಳಗೆ 10ರ ಸ್ಥಾನ, 100 ಸ್ಥಾನದ ಕೆಳಗೆ 100ರ ಸ್ಥಾನದ ಅಂಕಿಗಳು ಬರುವಂತೆ ಬರೆದಿರಬೇಕು. ಅಂದರೆ ನಮಗೆ ಕೂಡ್ಸೋಕೆ ಏನಾಗ್ತದೆ, ಈಸಿ ಆಗ್ತದೆ. 5 + 5 10, 6 + 1 7, 7 + 7 14, 15 16, 1 + 2 3 + 1 4. ಸೊ ಎಷ್ಟು ಬರುತ್ತೆ, ಸಿಗ್ಮಾ FI XI 460. ಈಗ ಸರಾಸರಿ ಸೂತ್ರವನ್ನು ಬರ್ಕೊಳ್ಳೋಣ. X ಬಾರ್ = ಸಿಗ್ಮಾ FI XI ಅಪಾನ್ ಸಿಗ್ಮಾ FI. ಎಲ್ಲದ ನಮ್ದು ಇದು FI ಮತ್ತು XI ಅಂದ್ರೆ ಇಲ್ಲಿ ಕಾಲಮ್ ಏನು 2 ಕೂಡಿಸಿವಿ ಅದೇ ಕಾಲಮ್ನ ಇರ್ತಾವಲ್ಲೇ. ಸಿಗ್ಮಾ FI ಮತ್ತು XI ಎಷ್ಟದ 460. ಅದೇ ರೀತಿ ಸಿಗ್ಮಾ FI ಎಷ್ಟದ 20. ಅದನ್ನು ನೀಟಾಗಿ ಈ ರೀತಿ ಬರ್ಕೋಬೇಕು. ಈಗ ಏನು ಕ್ಯಾನ್ಸಲ್ ಆಗ್ತದೆ, ಅದು ಭಾಗಾಕಾರ ಮಾಡಬೇಕದ್ರಲ್ಲಿ 0 0 ಕ್ಯಾನ್ಸಲ್ ಆಗ್ತದೆ. 2 1 2 2 2 3. ಸೊ ನಮ್ಮ ಉತ್ತರ ಎಷ್ಟು ಬರ್ತದೆ ಅಂದರೆ ಸರಾಸರಿ ಎಷ್ಟು ಬರ್ತದೆ ಅಂದ್ರೆ 23. ಸೊ
ಸೊ ನೀಟಾಗಿ ಬಿಡಿಸಿದ್ರಿ ಅಂತ ಹೇಳಿದ್ರೆ ಸರಿಯಾದ ಉತ್ತರ ಬರ್ತದೆ. ಒಂದು ವೇಳೆ ಆ ರೀತಿ ಭಾಗಾಕಾರ ನಿಮಗೆ ಬಂದಿಲ್ಲ ಅಂದ್ರೆ ಇದನ್ನು ಬಿ ಎಲ್ಲ ಗೊತ್ತಿದ್ದಿದ್ದದ 22 40 6 ಉಳಿತು 0 ತೊಗೊಂಡ್ವಿ 23 60. ಸೊ ಏನು ಉತ್ತರ ಬರ್ತದೆ ಅದನ್ನು ತೊಗೊಂಡು ಬಂದು ನೀವಲ್ಲಿ ಆನ್ಸರ್ ಇಟ್ರಿ ಅಂದ್ರೆ ಸರಿಯಾಗಿ 3 ಅಂಕ ಬರುತ್ತೆ. ಸೊ ಇದೇ ರೀತಿ ಇದು ನೇರ ವಿಧಾನ. ಏನು ಕಾಲಮ್ಸ್ ಬರ್ತಾವೋ ಅನ್ನೋದನ್ನು ಕನ್ಫರ್ಮ್ ಆಗಿ ನೆನ್ಪಿಟ್ಕೋಬೇಕು. CI ಮತ್ತು FI ಕೊಟ್ಟಿರ್ತಾರೆ. XI ಮತ್ತು FI XIನ ನಾವು ಬರ್ಕೊಳ್ಬೇಕಾಗ್ತದೆ. ಸೊ FI ಮತ್ತು XI ಗುಣಿಸಿದಾಗ ಅಲ್ಲಿ ಇಟ್ಬಿಟ್ಟು ಅದನ್ನು ಕೂಡಿಸಿದ್ರೆ ನಮ್ಮದು ಸಿಗ್ಮಾ FI XI ಬರ್ತದೆ. ಮತ್ತು ಆವೃತ್ತಿಯನ್ನು ಕೂಡಿಸಿದಾಗ ಸಿಗ್ಮಾ FI ಬರ್ತದೆ. ಅದೇ ರೀತಿ ಇನ್ನೊಂದು ಉದಾಹರಣೆಯನ್ನು ನಿಮಗೋಸ್ಕರ ತೊಗೊಂಡಿದ್ದೀನಿ ನಾನು. ಇಲ್ಲೇನೂ ಕೂಡ ಆವೃತ್ತಿ ಮತ್ತು ವರ್ಗಾಂತರ ಕೊಟ್ಟಾರ. ಮೊದಲು FI ಕೂಡಿಸ್ಕೊಂಡು ಬಿಡೋಣ. ಎಷ್ಟು ಬರುತ್ತೆ 10. ನೆಕ್ಸ್ಟ್ ಮಧ್ಯಬಿಂದು 1 ಮತ್ತು 6 ಕೂಡಿಸ್ರಿ 3. 1 ಮತ್ತು 5 ಕೂಡಿಸಿದಾಗ 6 ಅದರ ಅರ್ಧ 3. 10 + 6 16 ಅದರ ಅರ್ಧ 8. 15 + 11 26 ಅದರ ಅರ್ಧ 13. 20 + 16 36 ಅದರ ಅರ್ಥ 18. ನೆಕ್ಸ್ಟ್ ಗುಣಾಕಾರ ಮಾಡಬೇಕು. 2 3 6 3 8 24 13 4 50 2 18 18. ಸೊ ನೀಟಾಗಿ ಬರ್ಕೊಂಬಿಟ್ಟು ಕೂಡಿಸ್ಕೊಳ್ಬೇಕು. 6 + 4 10 12 + 8 20 2 + 5 7 8 9 10. ಸೊ ಎಷ್ಟಾಗುತ್ತೆ 100. ಏನಿದು ಸಿಗ್ಮಾ FI XI. ಈಗ ಸರಾಸರಿ ಸೂತ್ರವನ್ನು ಮತ್ತೊಮ್ಮೆ ಬರ್ಕೊಳ್ಳೋಣ. ಸರಾಸರಿ = X ಬಾರ್ ಸಿಗ್ಮಾ FI XI ಅಪಾನ್ ಸಿಗ್ಮಾ FI. ಸಿಗ್ಮಾ FI XI ಎಷ್ಟಿದೆ 100. FI 10. ಈಗ ಅದನ್ನು ಭಾಗಿಸ್ಬೇಕು. 0 0 ಕ್ಯಾನ್ಸಲ್ ಆಯಿತು. ಏನು ಉಳಿತು 10. ಈ ರೀತಿ ಸರಾಸರಿಯನ್ನು ನೇರ ವಿಧಾನದಿಂದ ಏನು ಮಾಡ್ತೀವಿ ಕಂಡು ಹಿಡಿತೀವಿ. ಇದೇ ರೀತಿ ನಿಮಗೂ ಕೂಡ 1-2 ಸಮಸ್ಯೆಗಳನ್ನು ಕೊಡ್ತೀನಿ. ಅವುಗಳನ್ನ ನೀವು ಸರಿಯಾಗಿ ಬಿಡಿಸಿ ನನಗೆ ಕಾಮೆಂಟ್ ಬಾಕ್ಸ್ನಲ್ಲಿ ಉತ್ತರವನ್ನು ಕಳಿಸಿ. ಸರಿ ಇದ್ದರೆ ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ಈಗ ಇವೆರಡು ಸಮಸ್ಯೆಗಳನ್ನ ಬರೆದುಕೊಳ್ಳಿ. ವರ್ಗಾಂತರ ಮತ್ತು ಆವೃತ್ತಿಯನ್ನು ಕೊಟ್ಟಿದ್ದೆ. ಎರಡಕ್ಕೂ ಸರಿಯಾಗಿ ಕೂಡಿಸ್ಬೇಕು, ಮಧ್ಯಬಿಂದು ಬರ್ಕೋಬೇಕು ಮತ್ತು FI XI ಕಂಡುಹಿಡಿದು ಭಾಗಾಕಾರವನ್ನು ಸರಿಯಾಗಿ ಮಾಡಿದಾಗ ಮಾತ್ರ ಏನಾಗ್ತದೆ ನಿಮ್ಮ ಸರಾಸರಿ ಸರಿಯಾಗಿ ಬರ್ತದೆ. ಇದೇ ರೀತಿ ಮುಂದಿನ ಮತ್ತೊಂದು ವಿಧಾನವನ್ನು ಯಾವ ರೀತಿ ಬಿಡಿಸಬೇಕು ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಧನ್ಯವಾದಗಳು.